ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೌಂದರ್ಯ, ಅಲ್ಲಿ ಯಾರು ಇಲ್ಲ. ಕವನ, ಅಲ್ಲಿ ಯಾರು ಇದಾರಾ? ಇಲ್ಲ ಮಾಮ್, ಇಲ್ಲಿ ಯಾರು ಇಲ್ಲ. ಹೊರಗಡೆನೂ ಕಾಣಿಸ್ತಾ ಇಲ್ಲ. ಅರ್ಚನಾ, ಅಲ್ಲಿ ಯಾರಾದ್ರೂ ಇದ್ದಾರಾ? ಆ ಬಾಲ್ಕನಿಲಿ ಯಾರಾದ್ರೂ ಇದ್ದಾರಾ? ಅಲ್ಲಿ ಯಾರಾದ್ರೂ ಇದ್ದಾರಾ? ಯಾರು ಇಲ್ಲ. ನೀವು ಹೊರಡಿ, ನಾನು ನೋಡ್ಕೊತೀನಿ. ಅದೇನ್ ನೋಡ್ಕೋತೀನಿ ಅಂತ ಎಲ್ರನ್ನೂ ಕಳಿಸ್ತೀಯ. ಆಮೇಲೆ ಈ ಥರದ್ದು ಏನಾದ್ರೂ ಆಗುತ್ತೆ ನೋಡಿ ಚಿಕ್ಕತೆ, ಆ ಜಾಜಿ ನನ್ನ ಮೇಲೆ ನೀರು ಚೆಲ್ಲಿತು. ಅದನ್ನ ಕ್ಲೀನ್ ಮಾಡ್ಕೊಳಕ್ಕೆ ಅಂತ 1-2 ನಿಮಿಷ ಹೊರಗೆ ಹೋಗಿದ್ದೆ. ಅಷ್ಟರಲ್ಲಿ ಹೀಗಾಗಿದೆ. ಅಯ್ಯೋ, ನಾನೇನಾದ್ರೂ ಇಲ್ಲಿ ಇದ್ದಿದ್ರೆ ಈ ತರ ಏನೂ ಆಗಕ್ಕೂ ಬಿಡ್ತಿರ್ಲಿಲ್ಲ. ಕೊಂಕ ಮಾತನ್ನ ನಿಲ್ಸಿ. ನನ್ನ ಮಗನ್ನ ಹೇಗೆ ನೋಡ್ಕೋಬೇಕು ಅಂತ ನಾನು ಯಾರಿಂದನೂ ಪಾಠ ಕೇಳಬೇಕಾಗಿಲ್ಲ. ನಾನು ನೋಡ್ಕೋತೀನಿ. ಹೋಗಿ ಎಲ್ರೂ ಹೊರಡಿ. ಏ ಬಾರೆ. ಸಾರಿ ಚಿರು, ನಿನ್ನ ಚೆನ್ನಾಗಿ ನೋಡ್ಕೋಬೇಕು, ನಿನ್ಗೇನೂ ಆಗಬಾರ್ದು ಅಂತ ನಾನು ಎಷ್ಟು ಕೇರ್ ತಗೋತೀನಿ. ಆದರೆ ಯಾಕೋ ಎಲ್ಲ ಎಡವಟ್ಟಾಗ್ತದೆ. ಏನು ರೆಸ್ಟ್ ಮಾಡು, ಅಪಾಯಿಂಟ್ಮೆಂಟ್ ಹಚ್ತೀನಿ. ದೀಪ ಆಗಲೇ ಹೇಳಿದ್ಲು ಅವ್ನ ಮೈ ತುಂಬ ಸುಡ್ತಾ ಇದೆ, ಜ್ವರ ಇರಬೇಕು ಅಂತ. ಅವ್ನು ಏನಾಗಿಲ್ಲ ಅಂತ ಹೇಳಿದಕ್ಕೆ ನಾವು ಸುಮ್ಮನಾಗ್ಬಿಟ್ವಿ. ಆಗಲೇ ಡಾಕ್ಟರ್ನ ಕರೆಸಿದ್ರೆ ಜ್ವರ ಇಷ್ಟು ಏರ್ತಿರ್ಲಿಲ್ಲ. ತಪ್ಪು ಮಾಡಲ್ಲ ಅಂತ ಎಲ್ಲರ ಮುಂದೆ ಕೈ ಮುಗಿದು ಕ್ಷಮೆ ಕೇಳಿದ್ರಲ್ರಿ, ಈಗೇನು ಮಾಡ್ತಾ ಇದ್ದೀರಾ? ಇವ್ರಿಗೆ ತುಂಬಾ ಜ್ವರ ಇದೆ. ಸಾಕು, ಸುಮ್ಮನೆ ಇರಿ. ನಂಗೆ ಯಾವ ಜ್ವರನೂ ಇಲ್ಲ, ಏನೂ ಇಲ್ಲ, ಚೆನ್ನಾಗೇ ಇದ್ದೀನಿ. ಸೌಂದರ್ಯ ಮೇಡಮ್ ನಿದ್ದೆ ಮಾಡ್ತಿದ್ದಾರೆ. ಇದೇ ಸರಿಯಾದ ಸಮಯ. ಮೊದಲು ಇಲ್ಲಿಂದ ಹೊರಟೋಗ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.